Dear students, ಅಧ್ಯಾಯ 5 ಮಾರುಕಟ್ಟೆ ಸಮತೋಲನಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಬಾರಿ ಪುನರಾವರ್ತನೆಯಾದಂತಹ ಹಾಗೂ ಇಂಪಾರ್ಟೆಂಟ್ ಆಗಿರುವಂತಹ ಗೋಧಿಯ ಮಾರುಕಟ್ಟೆ ಸಮತೋಲನ ಬೆಲೆ, ಸಮತೋಲನ ಬೇಡಿಕೆ ಮತ್ತು ಸಮತೋಲನ ಪೂರೈಕೆಯನ್ನು ಕಂಡುಹಿಡಿಯುವಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ. ಈ ಪ್ರಶ್ನೆಯನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಮ 2026 ಎಕ್ಸಾಮ್ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವವಾದಂತ ಪ್ರಶ್ನೆ ಆಗಿರುತ್ತದೆ. ಇದನ್ನ ಗಮನವಿಟ್ಟು ನೀವು ಕೇಳಬೇಕು. ವಿದ್ಯಾರ್ಥಿಗಳೇ, 6 ಅಂಕಗಳಿಗಾಗಿ ಈ ರೀತಿ ಪ್ರಶ್ನೆ ಇರುತ್ತದೆ. ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನ ಈ ಕೆಳಗಿನಂತೆ ಕೊಡಲಾಗಿದೆ ಎಂದುಕೊಳ್ಳೋಣ. QD equal to quantity demanded equal to 250 minus P ಮತ್ತು QS quantity supplied equal to 150 plus P. ಈ ರೀತಿ ನಿಮಗೆ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆಯನ್ನ ಇಲ್ಲಿ ಕೊಟ್ಟಿರ್ತಾರೆ. ಇದರ ಸಹಾಯದಿಂದ ನೀವು ಈ ಕೆಳಗಿನ ಪ್ರಶ್ನೆಗಳನ್ನ ಕಂಡುಹಿಡಿಬೇಕಾಗ್ತದೆ. 6 ಅಂಕಗಳಿಗಾಗಿ ಇವು 4 ಪ್ರಶ್ನೆಗಳನ್ನ ನೀವು ಕಂಡುಹಿಡಿಬೇಕು. ಓಕೆ, ಫಸ್ಟ್ ಎ, ಸಮತೋಲನ ಬೆಲೆಯನ್ನ ಕಂಡುಹಿಡಿಯಿರಿ. ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನ ಕಂಡುಹಿಡಿಯಿರಿ. ಬೆಲೆಯು ಸಮತೋಲನ ಬೆಲೆಗಿಂತ ಅಧಿಕವಾಗಿದ್ದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ. ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆಯಾದಾಗ ಹೊಸ ಬೇಡಿಕೆ ಮತ್ತು ಪೂರೈಕೆಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ. ಈ ರೀತಿ 4 ಪ್ರಶ್ನೆಗಳನ್ನ ಕೊಟ್ಟಿರುತ್ತಾರೆ. ನಾವು ಒಂದೊಂದೇ ಪ್ರಶ್ನೆಗಳನ್ನ ಯಾವ ರೀತಿ ನಾವು ಸಾಲ್ವ್ ಮಾಡೋದು ಅಂತ ನೋಡೋಣ. ಮತ್ತೆ ಇದು ಅತ್ಯಂತ ಮಹತ್ವವಾದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಇದನ್ನ ಸರಿಯಾಗಿ ನೀವು ಕಲಿಬೇಕು. ಓಕೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಏನ್ ಕೇಳಿದಾರೆ ಅವರು? ಸಮತೋಲನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾರಲ್ವಾ. ಅದಕ್ಕೆ ಕ್ವಾಂಟಿಟಿ ಡಿಮಾಂಡೆಡ್ ಏನಿರುತ್ತಲ್ಲ, ಕ್ವಾಂಟಿಟಿ ಸಪ್ಲೈಡ್ ಏನಿರುತ್ತಲ್ಲ, ಇದನ್ನ ನಾವು ಈ ರೀತಿ ಬರ್ಕೊಬೇಕು. ಇಲ್ಲಿ ಏನಿರುತ್ತೆ? ಬೇಡಿಕೆ ಪೂರೈಕೆಗೆ ಸಮವಾಗಿರ್ತದೆ. D equal to S. ಕ್ವಾಂಟಿಟಿ ಡಿಮಾಂಡೆಡ್ is equal to ಕ್ವಾಂಟಿಟಿ ಸಪ್ಲೈಡ್. ಅಲ್ಲೇ ಸಮತೋಲನ ಬೆಲೆ ನಿರ್ಧಾರ ಆಗ್ತೈತಲ್ಲ, ಅದಕ್ಕೆ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳೆರಡು ಸಮವಾಗಿರ್ತವೆ. ಈ ಇಕ್ವೇಶನ್ ನಾವು ಈ ರೀತಿ ಬರ್ಕೊಳ್ಳೋಣ. 250 ಮೈನಸ್ P ಈಕ್ವಲ್ ಟು 150 ಪ್ಲಸ್ P. ಈ ರೀತಿ ಬರ್ಕೊಂಡು ಇಲ್ಲಿ ನೋಡ್ರಿ, 250 ಮೈನಸ್ 150. ಓಕೆ, ಇದನ್ನ 150 ಈ ರೀತಿ ಈ ಕಡೆ ತಗೊಂಡ್ ಬರ್ಬೇಕು. ಈ ಕಡೆ ತಗೊಂಡ್ ಬಂದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. 250 ಮೈನಸ್ 150 ಮತ್ತೆ P ಏನಿರುತ್ತಲ್ಲ ಇದನ್ನ ಈ ಕಡೆ ತಗೊಂಡು ಹೋಗ್ಬೇಕು. ಅದಕ್ಕೆ ಮೈನಸ್ ಇದ್ದಿದ್ದು P ಏನಾಗ್ತೈತಿ? ಪ್ಲಸ್ ಆಗ್ತೈತಿ. ಓಕೆ, ಸೊ ಈಕ್ವಲ್ ಟು ದಿಂದ ಈ ಕಡೆ ತಗೊಂಡ್ಬಂದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತೈತಿ, ಈ ಕಡೆ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತೈತಿ. ಈ ರೀತಿ ನಾವು ಬರ್ಕೊಂಡು 250 ಮೈನಸ್ 150 ಮಾಡಿದ್ರೆ 100. 250ರಾಗ 150 ಹೋದ್ರೆ 100 ಬರ್ತೈತಿ. ಇಲ್ಲಿ P ಪ್ಲಸ್ P ಏನಾಗ್ತೈತಿ? 2P ಆಗ್ತೈತಿ. 1P ಪ್ಲಸ್ 1P ಏನಾಗ್ತೈತಿ? 2P ಆಗ್ತೈತಿ. ಸೊ 100 ಈಕ್ವಲ್ ಟು 2P ಬರ್ಕೊಬೇಕು. ನೆಕ್ಸ್ಟ್ P ಕಂಡುಹಿಡಿಬೇಕಾಗಿತ್ತಲ್ಲ ನಾವು. P ಈ ಕಡೆ ತಗೊಂಡು P ಈಕ್ವಲ್ ಟು 100 ಡಿವೈಡೆಡ್ ಬೈ 2 ಮಾಡಿ ಈ ಕಡೆ ತಗೊಂಡ್ ಬಂದ್ರೆ ಭಾಗಿಸ್ಬಹುದು. 200 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ? ಸಮತೋಲನ ಬೆಲೆ ನಮ್ಗ ಸಿಗ್ತೈತಿ. P ಈಕ್ವಲ್ ಟು 50. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಸಮತೋಲನ ಬೆಲೆಯನ್ನ ಕಂಡುಹಿಡಿಯಲಾಗಿದೆ ಅಂತ ಒಂದು ಸೆಂಟೆನ್ಸ್ ಬರೀಬೇಕು ನೀವು. ಸಮತೋಲನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರಲ್ಲ, ಇಲ್ಲಿ P ಈಕ್ವಲ್ ಟು 50 ಅಂತ ಬಂದೈತಿ. ಬೆಲೆಯನ್ನ ಕಂಡುಹಿಡಿಯಲಾಗೈತಿ, ಅದಕ್ಕೆ ಸಮತೋಲನ ಬೆಲೆಯನ್ನ ಕಂಡುಹಿಡಿಯಲಾಗಿದೆ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ಬಿ, ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನ ಕಂಡುಹಿಡಿಯುವುದು. ಯಾವಾಗ ನಮ್ಗೆ ಸಮತೋಲನ ಬೆಲೆ ಸಿಗ್ತೈತಲ್ಲ, ಅದರ ಸಹಾಯದಿಂದ ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ಎಷ್ಟಿತ್ತು ಅಂತ ಕಂಡುಹಿಡಿಬೇಕು. ಸೊ QD ಈಕ್ವಲ್ ಟು 250 ಮೈನಸ್ P. ಅದೇ ರೀತಿ ಪೂರೈಕೆದೇನಿತ್ತು ಇಕ್ವೇಶನ್? QS ಈಕ್ವಲ್ ಟು 150 ಪ್ಲಸ್ P. ಇಲ್ಲಿ P ಇದ್ದ
ಜಾಗದಲ್ಲಿ ನಮ್ಗೆ 50 ಅಂತ ಗೊತ್ತಾಗೈತಲ್ಲ ಈಗ ಸಮತೋಲನ ಬೆಲೆ, ಅದನ್ನ ಹಾಕೊಬೇಕು. 250 ಮೈನಸ್ 50. ಅದೇ ರೀತಿ ಇಲ್ಲಿ ಪಿ ಇದ್ದಲ್ಲಿ 50 ಹಾಕೊಬೇಕು. 150 ಪ್ಲಸ್ 50. ಸೊ 250ರಾಗ 50 ಕಳೆದ್ರೆ 200. ಕ್ವಾಂಟಿಟಿ ಡಿಮಾಂಡೆಡ್. ಈ ಸಮತೋಲನ ಬೆಲೆ ಏನು 50 ಐತಲ್ಲ, ಇದ್ರೊಳಗ ಬೇಡಿಕೆ ಎಷ್ಟೈತಿ? ಸಮತೋಲನ ಬೇಡಿಕೆ 200 ಐತಿ. ಅದೇ ರೀತಿ ಕೊಟ್ಟಂತ ಈ ಸಮತೋಲನ ಬೆಲೆಯೊಳಗ ಮಾರುಕಟ್ಟೆ ಪೂರೈಕೆ, ಸಮತೋಲನ ಪೂರೈಕೆ ಎಷ್ಟೈತಿ? 200. therefore QD ಈಕ್ವಲ್ ಟು QS ಅಂತ ಬರಿಬೇಕು. ನೀಟಾಗಿ ಈ ರೀತಿ ಟೇಬಲ್ ಹಾಕಿ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸಮತೋಲನ ಬೆಲೆಯೊಳಗ ಎರಡು ಏನಾಗಿರ್ತಾವ? ಸಮತೋಲನವಾಗಿರ್ತಾವ. ಬೆಲೆಯು 50 ರೂಪಾಯಿ ಆಗಿದ್ದಾಗ ಈ ರೀತಿ ಒಂದು ಲೈನ್ ಬರಿಬೇಕು ನೀವು. ಬೆಲೆಯು 50 ರು ಆಗಿದ್ದಾಗ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಸಮನಾಗಿರುತ್ತದೆ ಅಂತ ಬರಿಬೇಕು. ಈಕ್ವಲ್ ಟು ಅಂತ ಐತಿಲ್ರಿ, ಇಲ್ಲಿ 200 200 ಬಂದೈತಲ್ಲ, ಅದಕ್ಕೆ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳೆರಡು ಸಮವಾಗಿದ್ದವು ಅಂತ ಬರಿಬೇಕು. QD ಈಕ್ವಲ್ ಟು QS. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದಾರೆ ಅವರು? ನೆಕ್ಸ್ಟ್ ಕ್ವಶನ್, P ಈಸ್ ಗ್ರೇಟರ್ ದೆನ್. ಇದು ಗ್ರೇಟರ್ ದೆನ್ ಸಿಂಬಲ್ ತಾನೆ. ಸಮತೋಲನ ಬೆಲೆಗಿಂತ ಮಾರುಕಟ್ಟೆ ಬೆಲೆ ಹೆಚ್ಚಿತ್ತಂದ್ರ P, ಈಗ ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ, ಸಮತೋಲನ ಬೆಲೆ ಆಗಿದ್ದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನ ಕಂಡುಹಿಡಿಯಿರಿ. ನಮ್ದು ಏನಿತ್ತು? ಸಮತೋಲನ ಬೆಲೆ 50 ಇತ್ತು. 50 ರೂಪಾಯಿಗಿಂತ ಸಮತೋಲನ ಬೆಲೆಗಿಂತ ಮಾರುಕಟ್ಟೆ ಬೆಲೆ ಹೆಚ್ಚಂದ್ರ ಅಂದ್ರ 60 ರೂಪಾಯಿ ಅಂತ ನಾವು ತಗೊಳ್ಳೋಣ. ಸಮತೋಲನ ಬೆಲೆ ಎಷ್ಟಿತ್ತು? 50 ರೂಪಾಯಿ. ಈಗ ಸಮತೋಲನ ಬೆಲೆಗಿಂತ ಹೆಚ್ಚಾತಂದ್ರ ಇದ್ದಾಗ ಏನಿರ್ತೈತಿ? ಬೇಡಿಕೆ ಮತ್ತು ಪೂರೈಕೆಗಳು ಹೆಂಗಿರ್ತಾವು ಅನ್ನೋದನ್ನ ಕಂಡುಹಿಡಿಬೇಕು. ಬೇಡಿಕೆ ಮತ್ತು ಪೂರೈಕೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ. ಓಕೆ, ಸೊ ಇಲ್ಲಿ ಸೇಮ್ ಇಕ್ವೇಶನ್ ಬರ್ಕೊಬೇಕು. QD ಈಕ್ವಲ್ ಟು 250 ಮೈನಸ್ P, QS ಈಕ್ವಲ್ ಟು 150 ಪ್ಲಸ್ P. ಈಗ ಬೆಲೆ ಇದ್ದಾಗ, ಬೆಲೆ P ಅಂತ ಐತಲ್ಲ, ಅಲ್ಲಿ ಏನ್ ಹಾಕೊಬೇಕು? 60 ರೂಪೀಸ್ ಅಂತ ಹಾಕೊಬೇಕು. 250 ಮೈನಸ್ 60 190. 250ರಾಗ 60 ಕಳೆದ್ರೆ 190. ಅದೇ ರೀತಿ 150 ಪ್ಲಸ್ 60, P ಇದ್ದಲ್ಲಿ 60 ಹಾಕೊಬೇಕು. ಸಮತೋಲನ ಬೆಲೆಗಿಂತ ಹೆಚ್ಚು, ಗ್ರೇಟರ್ ದನ್. ಓಕೆ, ಗ್ರೇಟರ್ ದೆನ್ ಅಂತಿದ್ದಾಗ 50 ಬದಲಿ ನಾವು ಏನ್ ತಗೊಂಡಿವಿ? 60 ಅಂತ ತಗೊಂಡಿದೀವಿ. 150 ಪ್ಲಸ್ 60 ಮಾಡಿದ್ರೆ 210 ಬಂತು. ಓಕೆ, ಅವಾಗ ಏನಾಗ್ತೈತಿ? therefore ಬೆಲೆ ಹೆಚ್ಚಿದ್ದಾಗ ಆಬ್ವಿಯಸ್ಲಿ ನಿಮ್ಗೆ ಗೊತ್ತನ ಐತಲ್ಲ ಬೇಡಿಕೆ ನಿಯಮ, ಬೆಲೆ ಹೆಚ್ಚಿದ್ದಾಗ ಬೇಡಿಕೆ ಕಡಿಮೆ ಆಗತೈತಿ. ಆದ್ದರಿಂದ QD ಈಸ್ ಲೆಸ್ ದೆನ್ QS. ಸರಕಿನ ಬೆಲೆಯು ಸಮತೋಲನ ಬೆಲೆಗಿಂತ ಹೆಚ್ಚಾದಾಗ, ಅಂದರೆ 60 ರೂಪಾಯಿ ಆದಾಗ ಬೇಡಿಕೆ ಕಡಿಮೆಯಾಗಿ ಪೂರೈಕೆ ಅಧಿಕವಾಗುತ್ತದೆ. ಹೌದಿಲ್ರಿ? ಓಕೆ, ಅಧಿಕವಾಗುತ್ತದೆ ಅಂತ ಬರುತ್ತೆ. ಓಕೆ, ಸೊ ಇದು ಮೂರನೇ ಪ್ರಶ್ನೆ. ಇದನ್ನ ಈ ರೀತಿ ಬೆಲೆ ಹೆಚ್ಚಾದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇದು ತೋರಿಸ್ತಾರೆ. ನೆಕ್ಸ್ಟ್ ಒನ್, ಡಿ ಏನ್ ಕೇಳಿದ್ದಾರೆ? ಬೆಲೆಯು ಏನಿದೆ ಅಲ್ಲ, ನಾವು ಸಮತೋಲನ ಬೆಲೆಗಿಂತ ಮಾರುಕಟ್ಟೆ ಬೆಲೆ ಕಡಿಮೆ ಆತಂತಂದ್ರ, ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನ ಕಂಡುಹಿಡಿಯುವುದು. ಓಕೆ, ಈಗ ನಮ್ದು ಇಕ್ವಿಲಿಬ್ರಿಯಂ ಪ್ರೈಸ್ ಎಷ್ಟೈತಿ? 50 ರೂಪೀಸ್. ಲೆಸ್ ದೆನ್ ಇಕ್ವಿಲಿಬ್ರಿಯಂ ಪ್ರೈಸ್, ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ತಗೊಂಡ್ವಿ ಅಂತಂದ್ರೆ 40 ರೂಪೀಸ್ ತಗೊಳ್ಳೋಣ. ಆಗಲ್ಲ 60 ತಗೊಂಡಿದ್ವಲ್ಲ, ಈಗ 40 ತಗೊಂಡ್ವಿ ಅಂತಂದ್ರೆ ಸಮತೋಲನ ಬೆಲೆ 50 ಐತಲ್ಲ, ಅದಕ್ಕಿಂತ ಕಡಿಮೆ 40 ತಗೊಂಡಾಗ ಏನಾಗ್ತೈತಿ? ಬೇಡಿಕೆ ಮತ್ತು ಪೂರೈಕೆ ಯಾವ ರೀತಿ ಇರ್ತೈತಿ? ಸೊ QD ಈಕ್ವಲ್ ಟು 250 ಮೈನಸ್ P, QS ಈಕ್ವಲ್ ಟು 150 ಪ್ಲಸ್ P. ಸೊ 250 ಮೈನಸ್ 40 ಎಷ್ಟು ಬಂತು? 250ರಾಗ 40 ಕಳೆದ್ರೆ 210. 150 ಪ್ಲಸ್ 40 190. ಓಕೆ, ಸೊ therefore ಯಾವಾಗ ಬೆಲೆ ಕಡಿಮೆ ಇರ್ತೈತಲ್ಲ, ಅವಾಗ ಏನಾಗ್ತೈತಿ? ಸಮತೋಲನ ಬೆಲೆಗಿಂತ ಬೆಲೆ ಕಡಿಮೆ ಆತಂದ್ರೆ QD ಈಸ್ ಗ್ರೇಟರ್ ದೆನ್ QS. ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಗ್ರೇಟರ್ ದೆನ್ ಕ್ವಾಂಟಿಟಿ ಸಪ್ಲೈಡ್. ಓಕೆ, ಸರಕಿನ ಬೆಲೆಯು ಸಮತೋಲನ ಬೆಲೆಗಿಂತ ಕಡಿಮೆಯಾದಾಗ, ಅಂದ್ರೆ 40 ರೂಪಾಯಿ ಆಯಿತು ಅಂತಂದ್ರೆ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆಯಾಗುತ್ತದೆ. ಓಕೆ, ಸೊ ಈ ರೀತಿ
ಸಮತೋಲನ ಬೆಲೆಗಿಂತ ಕಡಿಮೆ ಆತಂತಂದ್ರೆ ಏನಾಗ್ತೈತಿ, ಸಮತೋಲನ ಬೆಲೆಗಿಂತ ಹೆಚ್ಚಿಗೆ ಆದ್ರೆ ಏನಾಗ್ತೈತಿ, ಸಮತೋಲನ ಬೆಲೆ ಇದ್ದಾಗ ಬೇಡಿಕೆ ಮತ್ತು ಪೂರೈಕೆ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಕಂಡುಹಿಡಿಯುವುದು ಈ ಪ್ರಶ್ನೆ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಇದನ್ನ ನೀಟಾಗಿ ನೀವು ಬಿಡಿಸ್ಕೊಬೇಕು. 6 ಅಂಕಗಳಿಗಿರುವುದರಿಂದ ಪ್ರತಿಯೊಂದನ್ನು ಈ ರೀತಿ ಬಾಕ್ಸ್ ಹಾಕ್ಬೇಕು. ಕ್ವಾಂಟಿಟಿ ಡಿಮಾಂಡೆಡ್ ಯಾವ ರೀತಿ ಇರ್ತೈತಿ, ಕ್ವಾಂಟಿಟಿ ಸಪ್ಲೈಡ್ ಯಾವ ರೀತಿ ಇರ್ತೈತಿ, ಬೆಲೆ ಹೆಚ್ಚಿದ್ದ ಸಮತೋಲನ ಬೆಲೆ ಇದ್ದಾಗ ಈಕ್ವಲ್ ಟು QD ಈಸ್ ಈಕ್ವಲ್ ಟು QS. ಸಮತೋಲನ ಬೆಲೆಗಿಂತ ಹೆಚ್ಚಾತಂದ್ರೆ QS ಈಸ್ ಗ್ರೇಟರ್ ದೆನ್ QD. ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ QD ಈಸ್ ಗ್ರೇಟರ್ ದೆನ್ QS. ಈ ರೀತಿ ನಾವು ಇದನ್ನ ಬರಿಬೇಕು. ಓಕೆ, ಇದು ಅತ್ಯಂತ ಸುಲಭವಾಗಿ ನೀವು ಬಿಡಿಸ್ಬೋದಾಗಿರುವುದರಿಂದ 6 ಅಂಕಗಳಿಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೀಟಾಗಿ ಬರೆಯುವುದನ್ನು. ನಿಮಗೆ ಹೆಚ್ಚಂದ್ರೆ ಇವು ಡೇಟಾಸ್ ಚೇಂಜ್ ಆಗ್ಬೋದಷ್ಟೇ, ಆದರೆ ಬಿಡಿಸುವ ವಿಧಾನ ಮಾತ್ರ ಅದೇ ಇರ್ತೈತಿ. ಹಿಂಗಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಯಾವುದೇ ರೀತಿ ಡೇಟಾಸ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಬಿಡಿಸ್ತೀರಿ. ಓಕೆ, ಥ್ಯಾಂಕ್ ಯು.